ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು ಕೆಲವು ವರ್ಷಗಳ ಕಾಲ ಒಂದು ಟಿ ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೊಂದು ಶಿಕ್ಷಕರ ಕಡೆಯಿಂದ ಶಾಲಾ ಶಿಕ್ಷಕರ ಕಡೆಯಿಂದ ಅಂದ್ರೆ ಸರ್ಕಾರಿ ಶಾಲಾ ಶಿಕ್ಷಕರ ಕಡೆಯಿಂದ ಕೂಡ ಒಂದು ಟಿಇಟಿಯನ್ನು ಕೆಲವೊಂದು ವರ್ಷಗಳ ಕಾಲ ಸ್ಥಗಿತ ಮಾಡಬೇಕು, ಅದನ್ನು ನಿಲ್ಲಿಸಿ ಅನ್ನೋ ರೀತಿಯಲ್ಲಿ ಒಂದು ಆಗ್ರಹಗಳು ಬಂದಿರೋದಾಗಿರುತ್ತೆ. ಏನಕ್ಕೆ ಈ ಥರ ಬಂದಿದೆ, ಏನಾಗ್ತಿದೆ ಆಗಿದ್ರೆ ಒಂದು ಸ್ಥಗಿತ ಮಾಡಬೇಕು ಅಂತ ಇರುವಂಥ ಕಾರಣ ಏನಾಗಿದ್ರೆ, ನಂತರದಲ್ಲಿ ಯಾವ ಕಾರಣಕ್ಕೆ ಒಂದು ಶಿಕ್ಷಕರು ಈ ರೀತಿಯಾಗಿ ಹೇಳಿದರೆ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಹಂಚ್ಕೊತೀನಿ ನಿಮ್ಮ ಜೊತೆಗೆ. ಹೆಚ್ಚುವರಿ ಮಾಹಿತಿಗಳನ್ನು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ಹಬ್ಬದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ, ಬೆಲ್ ಐಕನ್ ಕ್ಲಿಕ್ ಮಾಡಬಹುದಾಗಿರುತ್ತೆ. ಯೂಟ್ಯೂಬ್ನಲ್ಲಿ ಹೆಚ್ಚುವರಿ ಮಾಹಿತಿಗಳನ್ನು ಟಿ ಬಿ ಎಡ್ಗೆ ಸಂಬಂಧಪಟ್ಟಂತೆ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡ್ಕೋಬೇಕು ಅಂತಿದ್ರೆ ನೀವು ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ. ಯೂಟ್ಯೂಬ್ನಲ್ಲಿ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಬೇಗ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಡಬಹುದಾಗಿರುತ್ತೆ. ಮತ್ತು ವಾಟ್ಸಪ್, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾ ಮುಖಾಂತರ ಕ್ವಿಕ್ ಮಾಹಿತಿಗಳನ್ನು ನೀವು ಪಡ್ಕೊತಾ ಇರಬಹುದಾಗಿರುತ್ತೆ. ಅಪ್ಡೇಟ್ಸ್ಗಳನ್ನು ಅಲ್ಲಿ ಫಾಲೋ ಮಾಡೋದ್ರ ಮುಖಾಂತರ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ವಿಡಿಯೋ ನೋಡಿದ ನಂತರ ಅಲ್ಲಿ ಕೂಡ ಹೋಗಿ ನೀವು ಭೇಟಿ ಕೊಡಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಇದೀಗ ಅಭ್ಯರ್ಥಿಗಳಿಗೆ ಕೆಲವು ವರ್ಷಗಳ ಕಾಲ ಒಂದು ಟಿಇಟಿನ ಸ್ಥಗಿತ ಮಾಡಿ ಅಂತಿರುವಂಥ ಕಾರಣ ಏನು, ಸರ್ಕಾರಿ ಶಾಲಾ ಶಿಕ್ಷಕರು ಹೆಸರು ಹೇಳ್ತಕ್ಕಂಥ ಕೆಲವೊಂದು ಸರ್ಕಾರಿ ಶಾಲಾ ಶಿಕ್ಷಕರು ಈ ರೀತಿಯಾಗಿ ಒಪಿನಿಯನ್ ಕೊಡ್ತಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ಬರ್ತಿರುವಂಥದ್ದಾಗಿರುತ್ತೆ. ಉದ್ದೇಶ ಏನಾಗಿದೆ ಅಂದರೆ ಅವ್ರು ಹೇಳ್ತಿರ್ತಕ್ಕಂಥದ್ದಲ್ಲೂ ಕೂಡ ಒಂದು ವ್ಯಾಲಿಡ್ ಪಾಯಿಂಟ್ಸ್ ಇದೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಸ್ಕ್ರೀನ್ ಮುಖಾಂತರ ಅಭ್ಯರ್ಥಿಗಳು ಗಮನಿಸ್ತಾ ಇರಬಹುದಾಗಿರುತ್ತೆ. ಕೆಲವೊಂದು ಆರ್ಟಿಕಲ್ಗಳಲ್ಲೂ ಕೂಡ ಅದು ಬರ್ತಿರುವಂಥದ್ದಾಗಿರುತ್ತೆ. ಉದ್ದೇಶ ಏನಾಗಿದೆ ಅಂದರೆ ಕಳೆದ 10 ವರ್ಷಗಳಲ್ಲಿ ಅಭ್ಯರ್ಥಿಗಳಿಗೆ ಅಂದರೆ 2014ರಿಂದ ಒಂದು ಟಿಇಟಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಮಾಡ್ತಾ ಬರ್ತಿರುವಂಥದ್ದಾಗಿರುತ್ತೆ. ಇದರಲ್ಲಿ 4.47 ಲಕ್ಷಕ್ಕೂ ಅಧಿಕ ಒಂದು ಟಿಇಟಿಯನ್ನು ಕ್ಲಿಯರ್ ಮಾಡಿದಂಥ ಒಂದು ಏನು ಶಿಕ್ಷಕ ಆಕಾಂಕ್ಷಿಗಳಿರುವಂಥದ್ದಾಗಿರುತ್ತೆ. ಡಿ.ಎಡ್ ಆಗಿರ್ಬೋದು, ಬಿ.ಎಡ್ ಅನ್ನು ಮಾಡಿ 4.47 ಲಕ್ಷ ಅಭ್ಯರ್ಥಿಗಳು ಟಿಇಟಿಯನ್ನು ಕ್ಲಿಯರ್ ಆಗಿದ್ದಾರೆ. ಅದರ ಪೈಕಿ 7%ಗೂ ಕಡಿಮೆ ಅಂದರೆ ಆಲ್ಮೋಸ್ಟ್ 7% ಆಸುಪಾಸಿನಲ್ಲೇ ಶಿಕ್ಷಕರಾಗಿ ನೇಮಕ ಕೂಡ ಆಗಿರೋದಾಗಿರುತ್ತೆ. ಆಲ್ಮೋಸ್ಟ್ 28,000 ಆಗಿರ್ಬೋದು, ಇನ್ನೂ ಕಡಿಮೆ ಅಂದರೆ ಆಲ್ಮೋಸ್ಟ್ 7% ಜನಕ್ಕೆ ಮಾತ್ರ ಈ ಒಂದು ಶಿಕ್ಷಕ ಹುದ್ದೆಗಳು ಸರ್ಕಾರಿ ನೌಕರಿಗಳು ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಇರೋದಾಗಿರುತ್ತೆ. ಈ ಒಂದು ಕಾರಣಕ್ಕಾಗಿದ್ರೆ ಟಿ.ಟಿ ಮಾತ್ರ ಪ್ರತಿ ವರ್ಷ ಆಗ್ತಿದೆ ವಿನಃ ಯಾವುದೇ ರೀತಿಯಾಗಿ ಸಿ.ಇ.ಟಿ ಎಕ್ಸಾಮ್ಗಳು ಅಂದರೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳು ಆಗ್ತಾ ಇಲ್ಲ ಸರ್ಕಾರದ ಕಡೆಯಿಂದ. ಈ ರೀಸನ್ನಿಂದ ಏನು ಕಾರಣಕ್ಕಾಗಿರೋ ಬರೀ ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗಳನ್ನು ಮಾಡ್ತಾ ಹೋಗಬೇಕಾಗಿದ್ರೆ ಅದನ್ನು ಕೆಲ ಕಾಲ ಸ್ಥಗಿತ ಮಾಡಿ ಆಗಿದ್ರೆ ನೇಮಕಾತಿ ಪರೀಕ್ಷೆನೇ ಆಗ್ತಿಲ್ವಲ್ಲ. ಸೊ ಮೇನ್ ಆಗಿ ನೇಮಕಾತಿ ಪರೀಕ್ಷೆಗಳು ಆಗಬೇಕಿರುತ್ತೆ. ಮತ್ತೆ ಇಷ್ಟು ಲಕ್ಷಾಂತರ ಅಭ್ಯರ್ಥಿಗಳಿದ್ದಾರೆ, ಮತ್ತೆ ಇವಾಗ ಕ್ಲಿಯರ್ ಕೂಡ ತುಂಬಾ ಜನ ಆಗ್ತಾನೆ ಇರ್ತಿರೋದ್ರಿಂದ ತುಂಬಾ ಅದು ಕಾಂಪಿಟೇಷನ್ ಥರನೂ ಹೋಗ್ಬೋದಾಗಿರುತ್ತೆ. ಸೊ ಮತ್ತೆ ಅದು ಯಾವ ರೀತಿಯಾಗಿ ಉಪಯೋಗ ಆಗ್ತಿದೆ, ಉಪಯೋಗ ಅಂತೂ ಸದ್ಯಕ್ಕೆ ಆಗ್ತಿಲ್ಲ. ಸುಮ್ಮನೆ ಅಭ್ಯರ್ಥಿಗಳು ಟಿ ಬರೀತಾರೆ, ಅವ್ರಿಗೇನು ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೋತಾರೆ. ಮತ್ತೆ ಈಗ ಪ್ರೈವೇಟಲ್ಲಿ ಕೂಡ ಟಿ ಮುಂದೆ ಫ್ಯೂಚರಲ್ಲಿ ಕಂಪಲ್ಸರಿ ಆಗ್ಬೋದೇನೋ. ಬಟ್ ಆದರೆ ಸದ್ಯಕ್ಕೆ ಗೌರ್ಮೆಂಟ್ ಅವರು ಟಿ.ಇ.ಟಿಯನ್ನು ತಂದಿರುವಂಥ ಉದ್ದೇಶದಲ್ಲೂ ಕೂಡ ಹೆಂಗಿದ್ರು ಕೂಡ ಅವ್ರು ನೇಮಕಾತಿ ಪರೀಕ್ಷೆನ ಬರೀಲೇಬೇಕಿರುತ್ತೆ. ಸೊ ಆ ನೇಮಕಾತಿ ಪರೀಕ್ಷೆನೂ ಕೂಡ ಬರೀಬೇಕು. ಆ ನೇಮಕಾತಿ ಪರೀಕ್ಷೆ ಜೊತೆಗೆ ಒಂದು ಟಿ.ಇ.ಟಿನ ಬ್ಯಾಕಪ್ ಸ್ಕೋರ್ ರೀತಿಯಲ್ಲಿ ಅಂದರೆ ಅಭ್ಯರ್ಥಿಗಳಿಗೆ ಬ್ಯಾಕಪ್ ಸ್ಕೋರ್ ಅನ್ನೋದಕ್ಕಿಂತ ಅದನ್ನು ಒಂದು ಮಾರ್ಕ್ಸ್ ರೀತಿಯಲ್ಲಿ ಕನ್ಸಿಡರ್ ಆಗ್ಬೋದು ಸ್ವಲ್ಪ ಪರ್ಸೆಂಟೇಜ್ಗಳಲ್ಲಿ. ಬಟ್ ಆದರೆ ಯಾಕೆ ಈ ಒಂದು ನೇಮಕಾತಿ ಪರೀಕ್ಷೆನೇ ಕಾಮನ್ ಇರುತ್ತಲ್ಲ, ಅದಕ್ಕೂ ಮುಂಚಿನ ವರ್ಷಗಳಲ್ಲೂ ಕೂಡ ನೇಮಕಾತಿ ಪರೀಕ್ಷೆಗಳು ಇದ್ದಿದ್ದಾಗಿರುತ್ತೆ. ಮತ್ತು ಇವಾಗ ನೇಮಕಾತಿ ಪರೀಕ್ಷೆ ಕಳೆದ 10 ವರ್ಷಗಳಲ್ಲಿ ಎಷ್ಟು ಬಾರಿಗಳಾಗಿದ್ದಾವೆ. ಟಿ.ಇ.ಟಿ ಮಾತ್ರ ವರ್ಷಕ್ಕೊಮ್ಮೆ ಅಥವಾ ಆಲ್ಮೋಸ್ಟ್ ಇವಾಗ ವರ್ಷಕ್ಕೆ 2 ಬಾರಿ ಕೂಡ ಟಿ.ಇ.ಟಿ ಆಗಬೇಕು ಅಂತಲೂ ಕೂಡ ಸುದ್ದಿಗಳಿದ್ದಾವೆ. ಸೊ ಹಾಗಿದ್ರೆ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳೇ ಆಗ್ತಾ ಇಲ್ಲ. ಸುಮ್ಮನೆ ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆಗಳು ಯಾಕೆ ಆಗಿವೆ ಅದನ್ನ ಕೆಲ ಕಾಲ ಸ್ಥಗಿತ ಮಾಡಿ ಆಗಿದೆ. ನೇಮಕಾತಿ ಪರೀಕ್ಷೆ ಕಡೆ ಫಸ್ಟ್ ಗಮನ ಕೊಡಿ, ಅದನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವಾಗ ಆಗ್ರಹಗಳನ್ನ ಕೆಲವೊಂದು ಸರ್ಕಾರಿ ಶಾಲಾ ಶಿಕ್ಷಕರ ಕಡೆಯಿಂದ ಒಂದು ಮಾಹಿತಿಗಳು ಬರ್ತಿರುವಂತದ್ದಾಗಿರುತ್ತೆ. ಯಾಕಂದ್ರೆ ಒಂದು ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಕಂಪಲ್ಸರಿ ಕೂಡ ಆಯ್ತು. ಯಾರು ಟಿ.ಇ.ಟಿ ಕಂಪಲ್ಸರಿ ಆಗಿಲ್ಲ ಅಂದ್ರೆ ಟಿ.ಇ.ಟಿ ಕ್ಲಿಯರ್ ಆಗಿಲ್ಲ, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ, ಅವರೆಲ್ಲ ಟಿ.ಇ.ಟಿ ಆಗಬೇಕು, ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಮಾಹಿತಿಗಳನ್ನ ಸರ್ಕಾರಗಳಾಗಿರ್ಬೋದು ಬೇರೆ ಕಡೆಯಿಂದ ಕೂಡ ಇದು ಆಯಿತು. ಈ ಒಂದು ರೀಸನ್ ಇಂದನೂ ಆಗಿರ್ಬೋದು, ಬೇರೆ ಬೇರೆ ರೀಸನ್ಸ್ ಇಂದ ಈ ಮಾಹಿತಿಗಳು ಬರ್ತಿದೆ. ಸೊ ಅವ್ರು ಹೇಳ್ತಿರೋದ್ರಲ್ಲಿ ಕೆಲವೊಂದು ವ್ಯಾಲಿಡ್ ಪಾಯಿಂಟ್ಸ್ ಅನ್ಬೋದಾಗಿರುತ್ತೆ. ಕಾರಣ ಏನಂದ್ರೆ ನೇಮಕಾತಿ ಪರೀಕ್ಷೆ ಮೇನ್ ಆಗಿ ಆಗ್ಬೇಕಿರುತ್ತಲ್ಲ, ಅದ್ರ ಕಡೆ ಆಗ್ಬೇಕಿರುತ್ತೆ. ಅದನ್ನೇ ಆಗದೆ ಬರೀ ಟಿ ಅಂತಾನೆ ಮಾಡ್ತಾ 4.47 ಲಕ್ಷ ಅಭ್ಯರ್ಥಿಗಳ ಪೈಕಿ ಇವಾಗ ಸೀಟ್ ಅಂದ್ರೆ ಜಾಬ್ ಆಗಿರುವಂತಕ್ಕಂಥದ್ದು 7% ಅಭ್ಯರ್ಥಿಗಳಿಗೆ ಅಂದ್ರೆ ಮಿಕ್ಕಿದಂತ ಅಭ್ಯರ್ಥಿಗಳ ಕಥೆ ಏನು ಅಂತಕ್ಕಂಥ ಪ್ರಶ್ನೆಗಳು ಇರುವಂತದ್ದಾಗಿರುತ್ತೆ. ಸದ್ಯಕ್ಕಿರುವಂಥ ಮಾಹಿತಿ ಇದಾಗಿತ್ತು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ಬೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದಾಗಿರುತ್ತೆ.